ಯಲಹಂಕದ ಗಂಟ ಖಾಲಿನೇ ಹೋಗ್ಬಿಡ್ತೀನಿ ಇವಾಗ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಯಾವ್ದಾದ್ರು ಪಿಕ್ ಮಾಡ್ಕೊತೀನಿ. ಟಿಫನ್ ಮಾಡೋಣ ಅಂತ ಹೋದಾಗೆಲ್ಲ ಇವತ್ತು ಬಾಡಿಗೆಗಳು ಬರ್ತಿತ್ತು. ಏನು ಮಾಡೋದು, ಅವಾಗ ತಾನೇ ಚೆನ್ನಾಗಿರೋ ಬಾಡಿಗೆಗಳು ಬರೋದು. ಅದರಿಂದ ಇನ್ನೂ ಟಿಫನ್ ಇನ್ನೇನು ಅಲ್ಲಿ ಮಧ್ಯಾಹ್ನ ಊಟ ಮಾಡ್ಬೇಕು. ಇವಾಗ 18 ಕಿಲೋಮೀಟ್ರ್ ಖಾಲಿ ಹೋಗಿ ಅಲ್ಲಿಂದ ಪಿಕ್ ಮಾಡಬೇಕು. ಅಲ್ಲಿ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ 36 ಮಿನಿಟ್ಸ್ ಅಂತ ತೋರಿಸ್ತು. ಡ್ರಾಪ್ ಮಾಡೋಷ್ಟೊಂದು 1 ಅವರ್. ಎಲ್ರಿಗೂ ನಮಸ್ತೆ, ಆನಂದ್ ಕ್ಯಾಬ್ಗೆ ಸ್ವಾಗತ. ಈಗ ಮಾರ್ನಿಂಗು 3:45 ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೋ ಒಂದು ಬಾಡಿಗೆ ಬಂದಿದೆ. ಆ್ಯಕ್ಚುಲಿ ಇಲ್ಲೇ ಲೋಕಲ್ಲು ಒಂದು 4-5 ಕಿಲೋಮೀಟರ್ಸಲ್ಲೇ ಇತ್ತು. ಅದೊಂದು ಪಿಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಅದನ್ನ ಪಿಕ್ ಮಾಡೋಣ. ಹೋಗ್ತಾ ಇದ್ದೀನಿ ಈಗ ಲೊಕೇಶನ್ಗೆ, ಬನ್ನಿ ಪಿಕ್ ಮಾಡೋಣ. ಆ್ಯಕ್ಚುಲಿ ಫಸ್ಟ್ ಬಾಡಿಗೆ ಬಂತು ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಬಂತು ಅಂತ ಖುಷಿ ಆಗೋಯ್ತು. ನೋಡಿದ್ರೆ ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದ್ದಾರೆ. ಮೈಸೂರು ರೋಡಿಂದ ಇಲ್ಲಿಗೆ ಮಾಡಬೇಕಿತ್ತು, ಆದರೆ ಇಲ್ಲಿಂದ ಅಲ್ಲಿಗೆ ಹಾಕಿದ್ದಾರೆ. ಉಲ್ಟಾ ಲೊಕೇಶನ್ ಹಾಕಿದ್ದಾರೆ. ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಆಯಿತು. ಬನ್ನಿ ಮತ್ತೆ ವೆಯ್ಟ್ ಮಾಡೋಣ. ಆಲ್ಮೋಸ್ಟ್ ಫಸ್ಟ್ ಬೇಗ ಸಿಕ್ಕಿತ್ತು, ಆದರೆ ಮಿಸ್ ಆಯ್ತು ಇವಾಗ. ಹಿಂಗಾದರೆ ನಮಗೂ ಬೇಜಾರಾಗ್ಬಿಡುತ್ತೆ. ನಾನು 2.5 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಒಂದು 5-10 ಮಿನಿಟ್ಸ್ ವೆಯ್ಟ್ ಆದಮೇಲೆ ಇವಾಗ ಒಂದು ಏರ್ಪೋರ್ಟಿಗೆ ಬಂದಿದೆ. ಡ್ಯೂಟಿ ಪಿಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಆರ್ಡ್ರ್ ತೊಗೊಂಡಿದ್ದೀನಿ. ಕಸ್ಟಮರ್ ಲೊಕೇಶನ್ಗೆ ಹೋಗಿ ಪಿಕ್ ಮಾಡಬೇಕು. ಬನ್ನಿ ಹೋಗಿ ಪಿಕ್ ಮಾಡೋಣ. ಹಂಗೆ ಇವತ್ತು CNG ಹಾಕ್ಸಿಲ್ಲ, ಅಲ್ಲಿ ಹಂಗೆ CNG ಹಾಕ್ಸ್ಕೋಬೇಕು ಏರ್ಪೋರ್ಟ್ ಹತ್ರನೇ. ಬನ್ನಿ ಹಂಗೆ CNG ಹಾಕ್ಸ್ಕೊಂಡು ಫಸ್ಟು ಕಸ್ಟಮರ್ನ ಪಿಕ್ ಮಾಡೋಣ. ಬನ್ನಿ. Seated charging, sir. 6359. 6359. ಹಾಗೆ ಓಕೆ, ಥ್ಯಾಂಕ್ ಯು ಸರ್. ಈಗ ಏರ್ಪೋರ್ಟ್ ಡ್ರಾಪ್ ಆಯಿತು. 800 ಮಾಡಿದ್ದಾರೆ ಕಸ್ಟಮರು, ಆದರೆ ನನಗೆ ಅದು 120 ರುಪೀಸ್ ಟೋಲ್ ಹೋಗುತ್ತೆ. ಐ ಥಿಂಕ್ ಅದೇ ಮಿಕ್ಕಿದ ಬ್ಯಾಲೆನ್ಸ್ ನನಗೆ. ಓಕೆ, ಈಗ ನೆಕ್ಸ್ಟು CNG ಹಾಕ್ಸ್ಬೇಕು. CNG ಹಾಕ್ಸಿದ್ಮೇಲೆ ಇಲ್ಲಿ ಕಾರ್ಸ್ ವೆಯ್ಟಿಂಗ್ ಪಿಕಪ್ ಎಲ್ಲ ತುಂಬ ಜಾಸ್ತಿ ಇದೆ. 300 ಕಾರ್ ಇದೆ. ಇಲ್ಲಿ ವೆಯ್ಟ್ ಮಾಡಲ್ಲ ನಾನು. ಯಲಹಂಕದ ಗಂಟ ಖಾಲಿನೇ ಹೋಗ್ಬಿಡ್ತೀನಿ ಇವಾಗ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಯಾವ್ದಾದ್ರು ಪಿಕ್ ಮಾಡ್ಕೊತೀನಿ. ಬನ್ನಿ ಫಸ್ಟು CNG ಹಾಕ್ಸ್ಕೊಂಡು ಆಮೇಲೆ ಹೋಗೋಣ. ಬನ್ನಿ CNG ಹಾಕ್ಸಕ್ಕೆ ಹೋಗೋಣ. CNG ಹಾಕಿಸ್ಬೇಕು, ಹೋಗೋಣ. CNG ಹಾಕ್ಸಿದಾಯ್ತು. 700 ರೂಪಾಯಿ ಆಯಿತು. CNGಗೆ 700 ರೂಪಾಯಿ ಆಗಿದೆ. ಈಗ ನೆಕ್ಸ್ಟು ಯಲಹಂಕ ಖಾಲಿನ ಹೋಗಬೇಕು. 18 ಕಿಲೋಮೀಟ್ರ್ ಏರ್ಪೋರ್ಟಿಂದ. ಈಗ 18 ಕಿಲೋಮೀಟ್ರ್ ಖಾಲಿ ಹೋಗಿ ಅಲ್ಲಿಂದ ಪಿಕ್ ಮಾಡಬೇಕು. ಅಲ್ಲಿಗೆ ಹೋದ ತಕ್ಷಣ ಸಿಕ್ಕಿದ್ರೆ ಸ್ವಲ್ಪ ಚೆಂದ ಡ್ಯೂಟಿ ಮಾಡೋದಕ್ಕೆ. ಈಗ ವೆಯ್ಟ್ ಮಾಡಿಬಿಟ್ರೆ ನಿನ್ನೇನೂ ಹಂಗೆ ಆಯಿತು. ಹತ್ರ ಒಂದು 3/4 ಅವರ್ 1 ಅವರ್ ವೆಯ್ಟ್ ಮಾಡಿದ್ದೀನಿ. ಅದು ಮತ್ತೆ ಏರ್ಪೋರ್ಟ್ಗೆ ತೊಗೊಂಡೋದೆ, ಆದರೆ ಹಂಗಾಗ್ಬಿಡುತ್ತೆ. ಈಗ ಇಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರದಿಂದ ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ಎತ್ಕೊಂಡಿದೆ 150 ರುಪೀಸು ಇದಕ್ಕೆ ಹೆಬ್ಬಾಳಗೆ. ಬನ್ನಿ ಕಸ್ಟಮರ್ನ ಪಿಕಪ್ ಮಾಡೋಣ.
ನಾನೇನು 20 ರುಪೀಸ್ ಮಾಡಿದ್ರೆ ಬರ್ತಾ ಇತ್ತು ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ. ಯಾವುದು 155 ಇತ್ತಿದು, ಮತ್ತೆ ಆ್ಯಡ್ 20 ರುಪೀಸ್ ಮಾಡಿದಾಗ ನಿಮ್ಗೆ ಬುಕ್ ಆಗಿದೆ. ಹೌದಾ? ನಾನು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡಿದೆ, ಯಾವುದೋ ಬಾಡಿಗೆಗಳೇ ಇರಲಿಲ್ಲ. ಹೌದಾ? ಹಾಂ, ನನಗೆ ಮತ್ತೆ ಹಂಗೇನೆ ಮಾಡ್ತಾ ಇತ್ತು, ಸಜೆಸ್ಟ್ ಮಾಡ್ತಾ ಇತ್ತು. ಓಕೆ. ಅಯ್ಯೋ, ನಾ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡಿದೆ. ನಾನು ಬಂದು ಕರೆಕ್ಟಾಗಿ ಹಾಫ್ ಆನ್ ಅವರ್ ಆಗಿತ್ತು ನನಗೆ. 155 ಇತ್ತು, ನಾನು ಮತ್ತೆ 20 ರುಪೀಸ್ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ 175 ಆಗಿದೆ. ನೋಡಿ, ಕಾಯ್ಕೊಂಡು ಕೂತಿರ್ತೀವಿ ಒಂದೊಂದು ಟೈಮು, ಸಿಗಲ್ಲ. ಯಲಹಂಕ ಜಂಕ್ಷನಿಂದ ಪಿಕ್ ಮಾಡಿದೆ, 175 ಕೊಟ್ಟಿದ್ದೇನೆ. ಪಿಕ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನ. ನೆಕ್ಸ್ಟು ವೆಯ್ಟ್ ಮಾಡಬೇಕು. ಬನ್ನಿ. ಹೆಬ್ಬಾಳೆಯಿಂದ ಇಲ್ಲಿ BTM ಲೇಔಟ್ಗೆ ಒಂದು ಎತ್ಕೊಂಡಿದೆ, 320 ಇದೆ. ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿಂದ ಎಲ್ಲಿಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಹೋಗೋಣ. ಇವಾಗೊಂದು BTM ಲೇಔಟಿಂದ ಏರ್ಪೋರ್ಟಿಗೆ ಬಂದಿದೆ. ಪಿಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. 750 ಏನೋ ತೋರಿಸಿದ್ದಾನೆ. ಬನ್ನಿ ಹೋಗೋಣ. BTM ಲೇಔಟಿಂದ ಏರ್ಪೋರ್ಟಿಗೆ ಬಿದ್ದಿದೆ. ಕಸ್ಟಮರ್ ಪಿಕ್ ಮಾಡೋಣ ಅಂತ ಬಂದಿದ್ದೀನಿ. ಕಾಲ್ ಮಾಡೋಣ ಬನ್ನಿ. Sir? Would be 1485. 1485. ಟೋಲ್ ಚಾರ್ಜಸ್ ಈ ರೈಡಿನಲ್ಲಿ ಇನ್ಕ್ಲೂಡ್ ಆಗಿದೆ. ಸಕ್ಕಸೇರಿ ನಮ್ಮ ಭಾರತದ ಲೀಗಲ್ ಸಿಸ್ಟಮ್ ಇಟ್ ಇಸ್ ಬೇಸ್ಡ್ ಆನ್ A gentle reminder for you to please check and take all your belongings before you leave. 751 Anand SD. ಆ್ಯಕ್ಚುಲಿ ಇದು ಏರ್ಪೋರ್ಟು ಟರ್ಮಿನಲ್ 2 ಡ್ರಾಪ್ ಮಾಡಿದೆ. ಇಲ್ಲಿ ನನಗೆ 750 ತೋರಿಸಿತ್ತು. ಈಗ ನೋಡಿದ್ರೆ ರೆಡ್ಯೂಸ್ ದ ಟೋಲ್ ಚಾರ್ಜ್ ಅಂತ ಬರ್ತಾಯಿದೆ. ಬಟ್ ನಾನು ಬಂದಿರೋದು ಟೋಲಲ್ಲೇ ಬಂದಿದ್ದೀನಿ. ಅದು ಯಾಕೆ ಹಂಗೆ ಬರ್ತಾಯಿತ್ತೋ ಗೊತ್ತಾಗ್ತಾ ಇಲ್ಲ. ಇದು ಹೆಂಗೆ ಇದು ಮಾಡೋದು? ನಿಮ್ಗೇನಾದ್ರು ಗೊತ್ತಿದ್ರೆ ಒಂದು ಸ್ವಲ್ಪ ಯಾರಾದ್ರು ಕಮೆಂಟ್ ಮಾಡಿ. ಓಕೆ, ನೋಡೋಣ. ಮತ್ತೆ ವುಡ್ ಸೈಡು ಇಲ್ಲ ಬೇರೆ ಯಾವುದ್ರಲ್ಲಾದ್ರೂ ಸಿಗುತ್ತೋ ನೋಡೋಣ. ವೆಯ್ಟ್ ಮಾಡೋದಕ್ಕೆ ನೋಡ್ತೀನಿ ಇವಾಗ. ಬನ್ನಿ ಹೋಗೋಣ. ಒಂದು ಮತ್ತಿಕೆರೆಗೆ ಎತ್ಕೊಂಡಿದ್ದೀನಿ ಇಲ್ಲಿ.
ಯಲಹಂಕದಿಂದ. ಬನ್ನಿ ಹೋಗೋಣ. 300 ರುಪೀಸ್ ಏನೋ ಇದೆ, ಹೋಗೋಣ ಬನ್ನಿ. 544 ಯಲಹಂಕದಿಂದ ಪಿಕ್ ಮಾಡ್ಕೊಂಬಂದಿದ್ದು ಇಲ್ಲಿ ಸದಾಶಿವನಗರ. ಬರೋಬ್ಬರಿ 1 ಅವರ್ ಆಯಿತು. ಅಲ್ಲಿ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ 36 ಮಿನಿಟ್ಸ್ ಅಂತ ತೋರಿಸ್ತು. ಡ್ರಾಪ್ ಮಾಡೋಷ್ಟೊತ್ತಿಗೆ 1 ಅವರ್. ಸದಾಶಿವನಗರ ಡ್ರಾಪ್ ಆದಮೇಲೆ ಈಗ ಇನ್ನೊಂದು ಬಂದಿದೆ, ಯಾವ ಏರಿಯಾ ಅಂತ ನೋಡಲಿಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡೆ, ಫಾಸ್ಟಾಗಿ ಅಕ್ಸೆಪ್ಟ್ ಮಾಡೋಣ ಅಂದ್ಬಿಟ್ಟು. ಬನ್ನಿ ಅದು ಪಿಕಪ್ ಮಾಡೋಕೆ ಹೋಗೋಣ. ಇದು AC ರೈಡ್. ದಯವಿಟ್ಟು AC ಆನ್ ಮಾಡಿ. ಹೆಚ್ಚುವರಿ ಹಣ ಕೇಳಬೇಡಿ. ಧನ್ಯವಾದಗಳು. ದಿಸ್ ಇಸ್ ಅನ್ AC ರೈಡ್. ಯಾಕೆ ಅದು ಇದ್ಕೋಗಿದ್ರಲ್ಲ, ಊಟ ಮಾಡಿದ್ರಿ ಅಂದ್ರಲ್ಲ, ಊಟದ ಬಿಲ್ಲು ಸರ್ 3551 ನೈಸ್ ರೋಡಲ್ಲಿ ಹೋಗ್ಬಿಡಿ ಸರ್. ಮಾಡ್ತಾ ಇದ್ದೀನಿ. ಇದು ಅಂದ್ರಲ್ಲಿ ಡ್ರಾಪ್ ಆದಮೇಲೆ ಮನೆಗೇನೆ ಹೊರಟ್ಬಿಟ್ಟೆ. ಯಾಕೆಂದರೆ ಈ ಕಡೆಗೆ ಯಾವುದೋ ಬಾಡಿಗೆಗಳು ಬರಲಿಲ್ಲ. ಅದರಿಂದ ಏನು ಖಾಲಿ ನೇತಾಗ ಮನೆಗೆ ಹೊರಟ್ಬಿಟ್ಟೆ. ಫುಲ್ಲು ಕಿಲೋಮೀಟ್ರು ಕಡಿಮೆ ಕೊಡ್ತಿದ್ದೆ, ಬೇರೆ ಕಡೆಗೆ ಬೀಳ್ತಿದ್ದೋ. ಅದರಿಂದ ನಾನೇನು ಎತ್ಕೊಳ್ಳಿಲ್ಲ. ಅದರಿಂದ ಮನೆ ಕಡೆಗೆ ಹೊರಟ್ಬಿಟ್ಟೆ. ಇವತ್ತು ಪರವಾಗಿಲ್ಲ, ಸುಮಾರಾಗಿ ಆಯಿತು. ಬಟ್ ಆದರೆ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗು 3:45ಗೆ, ಈಗ 12:15. ಟಿಫನ್ ಮಾಡೋಣ ಅಂತ ಹೋದಾಗೆಲ್ಲ ಇವತ್ತು ಬಾಡಿಗೆಗಳು ಬರ್ತಿತ್ತು. ಏನು ಮಾಡೋದು, ಅವಾಗ ತಾನೇ ಚೆನ್ನಾಗಿರೋ ಬಾಡಿಗೆಗಳು ಬರೋದು. ಅದರಿಂದ ಇನ್ನೂ ಟಿಫನ್ ಇನ್ನೇನು ನಾಳೆ ಮಧ್ಯಾಹ್ನ ಊಟ ಮಾಡಬೇಕು. ಇವಾಗ ಮಮ್ಮಿಗಿಂದ ಟಿಫನು ಮಾಡಿಲ್ಲ, ಹೊಟ್ಟೆನೂ ಹಸಿತೈತೆ, ಫುಲ್ಲು ಸುಸ್ತಾಗಿದೆ. ಮನೆಗೆ ಹೋಗ್ಬಿಟ್ಟು ಇನ್ನು ಊಟ ಮಾಡಿ ಒಂದೇ ಸತ ಮತ್ತೆ ನಾಳೆ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ. ಬಾಯ್.